ಮಾಸದಲ್ಲಿ 1 ತಿಂಗಳ ಪರ್ಯಂತ 2 ಹೊತ್ತು ಈ ಸೇವಾ ವಿಧಾನ ನಡೆಯುತ್ತದೆ. ಬೆಳಿಗ್ಗೆ 10ವರೆಗೆ ಪ್ರಾರಂಭವಾಗಿ ಮಧ್ಯಾಹ್ನ 12 ಗಂಟೆಗೆ ಮಂಗಲಗೊಳ್ಳುತ್ತದೆ. ನಂತರ ರಾತ್ರಿ 10 ಗಂಟೆಗೆ ಕೂಡ ಮತ್ತೊಮ್ಮೆ ನಡೆಯುತ್ತದೆ. ಈ ಸೇವೆ ಮುಗಿಯಲು ರಾತ್ರಿ 12ವರೆಯಾಗುತ್ತದೆ. ಭಕ್ತರು ಸ್ವ ಇಚ್ಛೆಯಿಂದ ಇಲ್ಲಿಗೆ ಸೇವೆ ಮಾಡಲು ಬರುತ್ತಾರೆ. ಶ್ರಾವಣ ಮಾಸದಲ್ಲಿ ತೇರದಾಳದಲ್ಲಿ ಬಹಳ ವಿಶೇಷಗಳಿರುತ್ತವೆ. ಇಲ್ಲಿ 3ನೆಯ ಸೋಮವಾರ ಶ್ರೀ ಸಿದ್ದರಾಮೇಶ್ವರ ಜಾತ್ರೆಯು ನಡೆಯುತ್ತದೆ ಮತ್ತು ಅದೇ ದಿನ ಹೂಗಾರ ಓಣಿಯಲ್ಲಿ ಇರುವ ಶ್ರೀ ಅಲ್ಲಮಪ್ರಭುದೇವರ ಗದ್ದುಗೆಯಲ್ಲಿ ವಿಶೇಷ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆ ಇರುತ್ತದೆ. ಈ ಗದ್ದುಗೆಯ ವಿಶೇಷ ಏನೆಂದರೆ, ಶ್ರೀ ಅಲ್ಲಮಪ್ರಭುಗಳು ತೇರದಾಳಕ್ಕೆ ಬಂದಾಗ ಇಲ್ಲಿರುವ ಅತಿ ಪುರಾತನವಾದ ಶ್ರೀ ಕಲ್ಮೇಶ್ವರ ದೇವಸ್ಥಾನದ ಹಿಂಭಾಗ, ಅಂದರೆ ಈಗಿರುವ ಗದ್ದುಗೆಯ ಜಾಗದಲ್ಲಿ ಧ್ಯಾನ ಮಾಡುತ್ತಿರುತ್ತಾರೆ. ಆಗ ಜನರು ಬಂದು ಬಾಗಿಲು ಬಡಿಯುತ್ತಾರೆ. ಇದನ್ನು ಅರಿತ ಅಲ್ಲಮಪ್ರಭುಗಳು ಗುಂಗಿ ಹುಳುವಿನ ರೂಪ ತಾಳಿ ಗೋಡೆಯ ರಂಧ್ರದ ಮುಖಾಂತರ ತಳವಾರ ಓಣಿಯ ಒಂದು ಸ್ಥಳದಲ್ಲಿ ಧ್ಯಾನಿಸಲು ಕುಳಿತುಕೊಳ್ಳುತ್ತಾರೆ. ತದನಂತರ ಈಗಿರುವ ಮೂಲ ಗದ್ದುಗೆಯ ಸ್ಥಳದಲ್ಲಿ ಬಂದು ನೆಲೆಸುತ್ತಾರೆ. ಶ್ರಾವಣ ಮಾಸದ ಕೊನೆಯ ಸೋಮವಾರ ಶ್ರೀ ಅಲ್ಲಮಪ್ರಭುದೇವರ ಜಾತ್ರೆಯು ಅತೀ ವಿಜೃಂಭಣೆಯಿಂದ ನೆರವೇರುತ್ತದೆ. ಈ ಜಾತ್ರೆಯ ದಿನ ಇಲ್ಲಿ ರಥೋತ್ಸವ ಇರುವುದಿಲ್ಲ. ಇದರ ಮಾಹಿತಿಯನ್ನು ಅರ್ಚಕರು ಹೀಗೆ ಹೇಳುತ್ತಾರೆ. ಇದು ಸೇವೆ ಅಂದ ಕೂಡಲೇ ನಿಮಗೆ ಹೇಳ್ತಾ ಇದ್ದೇನ್ರಿ, ಕೊಂಡಾಡುವಂಥ ಸೇವೆ, ಅದು ಜಗ್ಗುದು. ನಾನು ಏನಾದರೂ ನೋಡ್ರಿ, ಏನಾದ್ರಪ್ಪ ಅಂತಂದ್ರೆ ತಲೆ ಮೇಲೆ ಹೊತ್ಕೊಂಡು ಕಿಶಿಂದ ನಾವು ಕುಣಿದಾಡ್ತೀವಿ ಅಂತೀವಿ ನೋಡ್ರಿ. ಈಗ ಯಾವುದೋ ಒಂದು ನಮಗೆ ಆಶ್ಚರ್ಯ ಆಯ್ತಪ್ಪ, ಯಾವ ಒಬ್ಬ ಮನುಷ್ಯ ಅವನ್ನ ನಾವು ತಲೆ ಮೇಲೆ ಹೊತ್ಕೊಂಡು ಕಿಶಿಂದ ಕುಣಿದಾಡ್ತೀವಿ. ಹಂಗೆ ನಮ್ಮ ಪ್ರಭುದೇವರು ಅಂತಪ್ಪ ಅಂತಂದ್ರೆ ಅವರನ್ನು ನಾವು ಹೊತ್ಕೊಂಡು ಸೇವೆ ಮಾಡೋದು. ಕಲ್ಯಾಣದೊಳಗೆ ಒಂದು ಕುರು ಏನಾಗಿತ್ತಪ್ಪ ಅಂತ ಬಸವಣ್ಣವರು ಶಟಸ್ಥಲ ಒಂದು ಶೂನ್ಯ ಸಿಂಹಾಸನ ಅಂತಕ್ಕಂಥದ್ದನ್ನು ಮಾಡಿದರು. ಭಕ್ತ ಮಹೇಶ ಪ್ರಸಾದ ಪಾರಣ ಶರಣ ಐಕ್ಯ ಅಂತ. ಈ ಶಟಸ್ಥಲದ ಕುರುವೇ ಈಗ ತೇರದಾಳದಲ್ಲಿರ್ತಕ್ಕಂಥದ್ದು ಏನು ನಿರ್ಮಾಣ ಆಗಿತ್ತಲ್ಲ, ಮುಂದೆ ಪುರಾತನ ಹಿಡ್ಕೊಂಡು ಏನು ಬಂದತ್ತಿಲ್ಲ, ಅಲ್ಲಿ 6 ಗಾಲಿಗಳು ಕಾಣ್ತಾ ಇವೆ. ಶಟಸ್ಥಲದ ಕುರು ಆ ಸಿಂಹಾಸನದಲ್ಲಿ ಶೂನ್ಯ ಸಿಂಹಾಸನ ವಿರಾಜಮಾನ ಆಗಿದ್ದಾರೆ ಅಲ್ಲಮಪ್ರಭುದೇವರು ಅಂತ ಒಂದು ಪ್ರತೀಕ. ಮಾಯಾದೇವಿ ಪ್ರತೀಕ, ಹರಿವಾನಕಟ್ಟಿಯ ಪ್ರತೀಕ. ಅಲ್ಲಮಪ್ರಭುದೇವರು ಇಲ್ಲಿ ಬಂದು ಇಲ್ಲೇ ಐಕ್ಯ ಆಗ್ಯಾರಪ್ಪ ಅನ್ನುವಂಥ ಎಲ್ಲ ದೃಷ್ಟಾಂತಗಳಿವೆ. ಭಕ್ತ ಮಹೇಶ ಪ್ರಾಣ ಪ್ರಸಾದ ಶರಣ ಐಕ್ಯ. ಇದು ಶೂನ್ಯ ಸಿಂಹಾಸನಕ್ಕೆ ಏರಿದವರು ಮತ್ಯಾರಿಲ್ಲೇ ಇಲ್ಲ, ಅಲ್ಲಮಪ್ರಭುದೇವರು ಒಬ್ಬರೇ. ಈ ಜಾತ್ರೆಯ ದಿನ ಭಕ್ತಾದಿಗಳು ತಮ್ಮ ಮನೆಯಿಂದ, ತಮ್ಮ ತೋಟದಿಂದ ದೀಡ್ ನಮಸ್ಕಾರ ಹಾಕುತ್ತಾ ದೇವಸ್ಥಾನಕ್ಕೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುತ್ತಾರೆ. ತೇರದಾಳ ಜಾತ್ರಾ ಮಹೋತ್ಸವವಾಗಲಿ, ಕುಸ್ತಿ ಪಂದ್ಯಾವಳಿಯಾಗಲಿ ಅಥವಾ ಯಾವುದೇ ಕಾರ್ಯಕ್ರಮಗಳಾಗಲಿ ನಮ್ಮ ಪೊಲೀಸ್ ಆರಕ್ಷಕರು ತುಂಬ ಕಟ್ಟುನಿಟ್ಟಾಗಿ ಬಂದೋಬಸ್ತನ್ನು ಮಾಡಿರುತ್ತಾರೆ. ಅವರ ಈ ಸೇವೆಯನ್ನು ನಾವು ಶ್ಲಾಘಿಸಲೇಬೇಕು. ಅವರಿಗೂ ಕೂಡ ಧನ್ಯವಾದಗಳು. ಈ ಅಲ್ಲಮಪ್ರಭುಗಳ ಜಾತ್ರೆಯು ಸೋಮವಾರ ನೆರವೇರಿದರೆ ಮರುದಿನ ಅಂದರೆ ಮಂಗಳವಾರ ಊರ ಹಿರಿಯರು ಎಲ್ಲರೂ ಸೇರಿ ಪಾರಂಪರಿಕವಾಗಿ ಬಂದಿರುವ ಹೆಸರುವಾಸಿಯಾದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ನಾಡಗೌಡರ ಸಮ್ಮುಖದಲ್ಲಿ ನಡೆಯುವ ಜಂಗಿ ನಿಕಾಲಿ ಹೊರಡುತ್ತಾರೆ. ಶ್ರೀ ಪ್ರಭುಲಿಂಗೇಶ್ವರ ಅನ್ನಪ್ರಸಾದ ಸಮಿತಿ ಬಗ್ಗೆ ಹೇಳಬೇಕೆಂದರೆ ಇದು ಪೂರ್ತಿಯಾಗಿ ಭಕ್ತರಿಂದಲೇ ನಡೆಯುತ್ತದೆ. ಇದರ ಬಗ್ಗೆ ಅನ್ನಪ್ರಸಾದ ಸಮಿತಿಯವರಿಂದಲೇ ಕೇಳಿ. ಸರ್, ನಮ್ಮ ಪ್ರಭುಲಿಂಗೇಶ್ವರ ಜಾತ್ರೆ ಹೋಗ್ರಿ ಭಕ್ತಾದಿಗಳ್ರಿ ಟ್ರ್ಯಾಕ್ಟರ್ ಗಂಟ್ಲೆ ಆ್ಯಪಲ್ ತೊಗೊಂಬರ್ತಾರೆ, ಜವಳಿ ವ್ಯಾಪಾರಿಸ್ತಾರೆ. ಅವರ ಮಸಾಲೆ ಎಷ್ಟು ನಮಗೆ ಮಸಾಲೆ ಹೇಳ್ತದಲ್ಲ ಅಷ್ಟೆಲ್ಲ ಮಸಾಲೆ ತಂದು ಕೊಡ್ತಾರೆ. ಆಮೇಲೆ ಎಲ್ಲ ತೋಟದ ಭಕ್ತರು ಟ್ರ್ಯಾಕ್ಟರ್ ತುಂಬಿಕೊಂಡ ಅವ್ರದ ಏನೇನು ಹಿಟ್ಟಾಕಿರ್ತೈತಿ ಆ ರೀತಿ ಎಲ್ಲ ತಂದು ಇಲ್ಲಿ ನಮಗೆ ಕೊಡ್ತಾರೆ. ಕಾಳ ಕಡಿ, ಸದಕ, ಗೊಂಜಾಳ, ಜೋಳ ಈ ರೀತಿ ಎಲ್ಲ ನಮ್ಗೆ ತಂದ ಈ ನಮ್ಮ ಜಾತ್ರೆಗೆ ಅನುಕೂಲ ಮಾಡ್ಕೊಡ್ತಾರೆ. ಈಗ ಈಗ 19 ವರ್ಷದಾಗ್ರಿ ನಾವು ಈಗೇನು ಜಾತ್ರೆ ಇದ್ರದ್ದು ಏನೂ ಇನ್ಕಮ್ ಇಲ್ರಿ, ಎಲ್ಲ ಭಕ್ತಾದಿಗಳಿಂದನ ಇದು ನಮ್ದು ನಡೆದೈತ್ರಿ. ಎಲ್ಲ ತಂದು ಕೊಟ್ಟು ಸಾಯದಂದ್ರೆ ಈಗ ನಮ್ದೊಂದು 2 ಕೋಟಿ ಮೇಲ್ಪಟ್ಟು ನಮ್ದು ಆಸ್ತಿ ಮಾಡಿದ್ವಿ. ಏನಿದ್ರು ಎಲ್ಲ ಭಕ್ತಾದಿಗಳು ಆಸ್ತಿ ಇದೆ. ಇನ್ನೊಂದು ವಿಶೇಷ ಅಂದ್ರೆ ಇದ್ರಾಗ ಯಾರು ನಾವು ಕಮಿಟಿ ಅಂದ್ರೆ ಯಾರು ಕಲ್ತವ್ರ ದೊಡ್ಡವ್ರ ಕುರ್ಚಿಗಾಸ್ಕರ ಯಾರು ಮಾಡೋದಿಲ್ರಿ, ಎಲ್ಲರೂ ಶ್ರಮ ಪಡೋದ್ರು. ಈಗ ಎಲ್ಲರೂ ಅಧ್ಯಕ್ಷ ಇರ್ಲಿ, ಕಾರ್ಯದರ್ಶಿ ಇರ್ಲಿ, ಎಲ್ಲರೂ ಕೊಡ್ಲಿ ತಗೋಬೇಕು, ಕಡಿಯಬೇಕು. ಮತ್ತು ನಾವು ಯಾವುದೇ ರೀತಿ ಕೆಲಸ ಮಾಡ್ಬೇಕಾದ್ರೆ ನಾವು ಯಾರಿಗೂ ಬಾಡಿಗೆ ಕೊಡ್ದಲ್ರಿ. ಟ್ರ್ಯಾಕ್ಟರ್ ಡಿಸೇಲ್ ಹಾಕ್ತೀವಿ, ಮುಂದೆ ಇಲ್ಲಿ ಏನೇ ಕೆಲಸ ಇದ್ರೆ ನಾವೇ ಎಲ್ಲ ಹೊತ್ತು ಹಾಕ್ತೀವಿ, ನಾವೇ ಎಲ್ಲ ಇಸ್ಕೊಳ್ತೀವಿ. ಈ ರೀತಿ ನಾವು ಎಲ್ಲ ನಮ್ಮ ಸೇವೆ ಬೇಕು. ತೇರದಾಳ ಗ್ರಾಮದ ಸಮಸ್ತ ಪ್ರಭುದೇವರ ಭಕ್ತಾದಿಗಳಿಗೆ ನಮಸ್ಕಾರ ಹೇಳ್ತಾ, ಈ ತೇರದಾಳ ದೇವರ ಒಂದು ಜಾತ್ರೆಯ ಸಂಬಂಧವಾಗಿ ವೈಭವಯುತವಾಗಿ ನಡೆದಂಥ ಒಂದು ನಂದಿಕೋಲು, ಪಲ್ಲಕ್ಕಿ, ಸೇವಾ, ಭೃಂಗಿ, ಚಾಮರ ಮತ್ತು ಹಡವಿ ಅಂತ ಈ ಸಾಂಸ್ಕೃತಿಕ ಪರಂಪರೆಯನ್ನು ನಡೆಸ್ಕೊಂಡು ಬರ್ತಿದ್ದಾರಲ್ಲ, ಅದರ ಕುರಿತಾಗಿ ನಾವು ತಿಳಿದುಕೊಳ್ಳಬೇಕಾಗ್ತದೆ. ನಂದಿಕೋಲು ಅನ್ನುವಂಥದ್ದು ಮನುಷ್ಯನ 5 ಪಟ್ಟು ಎತ್ತರ ಇರಲೇಬೇಕು. ಕಾರಣ ಮನುಷ್ಯ ಅದನ್ನು ನೋಡಿದಾಗ ಇದು ಎಷ್ಟು ಎತ್ತರವಿದೆ ಅಂತ ತಾನು ಏನಾದರೂ ಹೇಳಿದಾಗ ಆ ಎತ್ತರಕ್ಕಿಂತ ಕಿರಿದನಾಗಿರುವವನೇ ನಾನು ಅನ್ನುವಂಥ ಭಾವನೆ ಬರಬೇಕಾದದು ನಂದಿಕೋಲಿನ ಮೊಟ್ಟ ಮೊದಲ ಸಂಕೇತ. ಇನ್ನೊಂದು, ನಂದಿಕೋಲಿನ ಮೇಲಿರುವಂಥ ಒಂದು ಕಳಸ ಇರಬಹುದು. ಆ ಕಳಸ ಕೆಲವು ಕಡೆ ಭಿನ್ನವಾಗಿಯೂ ಇರಬಹುದು. ಹಾಗಾದರೆ ಇಲ್ಲಿಗೆ ಈ ನಂದಿಕೋಲಿನ ಮೇಲೆ ಒಂದು ಸರ್ಪದ ಸಂಕೇತ ಇದೆ. ಸರ್ಪ ಅನ್ನುವಂಥದ್ದು ಅದು ಅಭಿವೃದ್ಧಿಯ ಸಂಕೇತ ಮತ್ತು ಏನಪ್ಪ ಅಂತಂದ್ರೆ ಈ ಕೌಟುಂಬಿಕ ಒಂದು ಬದಲಾವಣೆಯನ್ನು ತೋರಿಸುವಂಥ ಸಂಕೇತ. ಮೊದಲಿಗೆ ಹೇಳಿದ ಹಾಗೆ ಕಳಸ ಭೂಮಿಗೆ ಬಿಂದುವಾಗಿ ಬಂದು ಹಾಗೆ ಬಿಂದುವಿನ ರೂಪದಲ್ಲಿ ಕಳಸ ಮುಂದೆ ಚೂಪಿರುವಾಗ ಬಿಂದುವಿನ ರೂಪದಲ್ಲಿ ಅದು ಲೀನವಾಗಿ ಹೋಗಬೇಕು ಅನ್ನುವಂಥದ್ದು ಕೂಡ ಕಳಸದ ಸಂಕೇತ. ಕಳಸ ಅಂದರೆ ಪ್ರಾಣ. ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಹೇಳ್ತೇವೆ, ಒಂದು ಆ ಮನುಷ್ಯನ ಕಳಸ ಬಿತ್ತು, ಪ್ರಾಣ ಹೋಯಿತು ಅನ್ನುವಂಥದ್ದು. ಆ ಕಾರಣದಿಂದ ಆ ನಂದಿಕೋಲಿನಲ್ಲಿ ಯಾವ ಕಾಲಕ್ಕೂ ಅದನ್ನು ಕೆಡವಬಾರದು, ಅದನ್ನು ಮುರಿಯಬಾರದು, ಅದು ನೇರವಾಗಿ ಇರಬೇಕು. ಅದೇ ಕಾರಣ ತೇರದಾಳ ಇತಿಹಾಸದ ಈ ಸಾಕ್ಷ್ಯಚಿತ್ರವನ್ನು ನಮ್ಮ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸುತ್ತಿರುವ ವೀಕ್ಷಕರೇ, ಈ ಸಾಕ್ಷ್ಯಚಿತ್ರವು ಹಲವು ಭಾಗಗಳಲ್ಲಿ ನಿಮಗೆ ತೋರಿಸುತ್ತಿದ್ದೇವೆ. ಒಂದು ಭಾಗವನ್ನು ನೋಡಿದರೆ ಇತಿಹಾಸದ ಸಂಪೂರ್ಣ ಮಾಹಿತಿಯು ನಿಮಗೆ ತಿಳಿಯುವುದಿಲ್ಲ. ಅದಕ್ಕಾಗಿ
ಎಲ್ಲರೂ ಪ್ರತಿವಾರ ಬರುವ ಈ ಸಾಕ್ಷ್ಯಚಿತ್ರವನ್ನು ತಪ್ಪದೆ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ತಪ್ಪದೇ ಒತ್ತಿ.